ಮುಡಾ ಕೇಸ್ನಲ್ಲಿ ಸಿಲುಕಿಸೋದಕ್ಕೆ ಪ್ರಯತ್ನಿಸಿದವರಿಗೆ ಸಿಎಂ ಟಕ್ಕರ್ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಮೂಲಕ ವಿಪಕ್ಷಗಳ ವಿರುದ್ಧ ಪ್ರಬಲ ಅಸ್ತ್ರವನ್ನ ಹೂಡಿದ್ದಾರೆ. ರಾಯಣ್ಣ ಪ್ರತಿಮೆಗಳ ಉದ್ಘಾಟನೆಯ ಹಿಂದಿದೆ ಸಿಎಂ ರಣತಂತ್ರ. ಬೆಳಗಾವಿಯಲ್ಲಿ ರಾಯಣ್ಣ ಕಾರ್ಡ್ ಬಳಸೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿರೋಧಿಗಳಿಗೆ ಸಮುದಾಯದ ನಾಯಕನ ಮೂಲಕನೇ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ತಮ್ಮ ಸಮುದಾಯದಿಂದ ರಕ್ಷಣೆ ಮೊರೆ ಹೋಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿವೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರ ಬೆಂಬಲವನ್ನ ಗಿಟ್ಟಿಸಿಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಬೆಂಬಲ ಗಿಟ್ಟಿಸಿಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಇನ್ನು ರಾಜ್ಯದಲ್ಲಿ ಏನೆಲ್ಲ ಹೋಮ್ ವರ್ಕ್ ಮಾಡ್ಕೊಳ್ಬೇಕೋ ಅದೆಲ್ಲವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ರಾಯಣ್ಣನ ಪ್ರತಿಮೆಗಳನ್ನ ಉದ್ಘಾಟನೆ ಮಾಡೋ ಮೂಲಕ ಬೆಂಬಲ ಪಡೆಯೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಆಗಿದ್ದಾರಂತೆ. ಹಾಗಾದ್ರೆ ಈ ತಂತ್ರದ ಹಿಂದೆ ಯಾವ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಅಥವಾ ಇದನ್ನ ಯಾವ ರೀತಿಯಾಗಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಇವರು ಅಂತ? ಸಭಾ ಏನು ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಮೂಡಾ ಹಗರಣದಲ್ಲಿ ಸಿಲುಕಿ ಹಾಕೊಂಡು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ಒಂದ್ ಕಡೆ ಮಾಡ್ತಾ ಇದ್ರೆ, ತಮ್ಮ ಈ ಒಂದು ಪ್ರಕರಣದಲ್ಲಿ ತಮ್ಮ ತಪ್ಪಿಲ್ಲ, ತಾನು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ, ಗವರ್ನರ್ ಅವರು ಏನು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಸರಿಯಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಅವರ ವಾದ ಆಗಿರುವಂಥದ್ದು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಬಲವಾಗಿ ಒಂದು ವಾದವನ್ನು ಮಂಡಿಸ್ತಾ ಇರುವಂಥದ್ದು, ತಾನು ಹಿಂದುಳಿದ ವರ್ಗಗಳ ನಾಯಕ, ಹಾಗಾಗಿ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಅನ್ನೋ ಒಂದು ಕಾರಣಕ್ಕೆ ವಿರೋಧ ಪಕ್ಷಗಳು ತನ್ನ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ವಾದ ಆಗಿರುವಂಥದ್ದು. ಆದರೆ ಇದು ಎಲ್ಲದರ ನಡುವೆ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಈ ಮೂಡಾ ಹಗರಣದಿಂದ ಸಿಎಂ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕಡಿಮೆ ಆಗುತ್ತಾ ಅನ್ನೋ ಒಂದು ಆತಂಕ ಅವರಿಗೆ ಮೂಡಿರುವಂಥದ್ದು. ಈ ನಿಟ್ಟಿನಲ್ಲಿ ತಮ್ಮ ವರ್ಚಸ್ಸನ್ನ ಜೊತೆಗೆ ವಿರೋಧ ಪಕ್ಷಗಳಿಗೆ ಒಂದು ಕೌಂಟರ್ ಅನ್ನು ಕೊಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಪ್ಲಾನ್ ಅನ್ನು ರೂಪಿಸಿಕೊಂಡಿರುವಂಥದ್ದು. ನಾಳೆ ಬೆಳಗಾವಿ ಜಿಲ್ಲೆಯ 4 ಸ್ಥಳಗಳಲ್ಲಿ 4 ಗ್ರಾಮಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಒಂದು ಪ್ರತಿಮೆಗಳನ್ನು ಉದ್ಘಾಟನೆ ಮಾಡುವ ಮುಖಾಂತರ ವಿರೋಧ ಪಕ್ಷಗಳಿಗೆ ಟಕ್ಕರ್ ಕೊಡಲಿಕ್ಕೆ ರಣತಂತ್ರವನ್ನು ರೂಪಿಸಿಕೊಂಡಿರುವಂಥದ್ದು. ನಾಳೆ ಇಡೀ ದಿನ ಬೆಳಗಾವಿ ಪ್ರವಾಸವನ್ನು ಕೈಗೊಳ್ಳುವಂಥ ಸಿಎಂ ಸಿದ್ದರಾಮಯ್ಯ ಅವರ 4 ಕಡೆ ಕೂಡ ಏನು ಸಂಗೊಳ್ಳಿ ರಾಯಣ್ಣವರ ಒಂದು ಪ್ರತಿಮೆಯನ್ನು ಉದ್ಘಾಟನೆ ಮಾಡುವ ಮೂಲಕ, ಲೋಕಾರ್ಪಣೆ ಮಾಡುವ ಮುಖಾಂತರ ವಿರೋಧ ಪಕ್ಷಗಳಿಗೆ ಕೌಂಟರ್ ಕೊಡಲಿಕ್ಕೆ ಒಂದು ಪ್ಲಾನ್ ಅನ್ನು ರೂಪಿಸಿಕೊಂಡಿರುವಂಥದ್ದು. ಜೊತೆಗೆ ತಾನು ಹಿಂದುಳಿದ ವರ್ಗಗಳ ನಾಯಕ, ಜೊತೆಗೆ ಕುರುಬ ಸಮುದಾಯದ ನಾಯಕ, ತಾನು ಈ ಒಂದು ಸಮುದಾಯದಲ್ಲಿ ಪ್ರಬಲವಾಗಿ ಬೆಳೆದಿದ್ದೇನೆ, ಹೀಗಾಗಿ ಏನು ಪ್ರಬಲ ಸಮುದಾಯಗಳು ತಮ್ಮ ವಿರುದ್ಧ ಟಾರ್ಗೆಟ್ ಮಾಡ್ತಾ ಇದೆ, ತನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ, ಈ ಒಂದು ಪ್ರಕರಣದಲ್ಲಿ ತನ್ನ ತಪ್ಪಿಲ್ಲ, ಹಾಗಾಗಿ ತಾವೆಲ್ಲರೂ ಕೂಡ ತನ್ನ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋದು ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಒಂದು ವೇದಿಕೆಯನ್ನು ಬಳಸ್ಕೊಳ್ಳೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಈಗ ಅಂದ್ರೆ ಈ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಹೀಗಾಗಿ ಈಗಾಗಲೇ ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಿರೋಧ ಪಕ್ಷಗಳಿಗೆ ಒಂದು ಟಕ್ಕರ್ ಕೊಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿಕೊಂಡಿದ್ದಾರೆ. ಆ ಮುಖಾಂತರ ಸಮುದಾಯದ ನಾಯಕನ ಒಂದು ರಕ್ಷಣೆಯನ್ನು ಪಡ್ಕೊಂಡು ತಮ್ಮ ವರ್ಚಸ್ಸೇನಿದೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.